ಹಾಯ್ ಸುಧೀರ್. ಹಾಯ್. ಈಗ ಎಲ್ಡರ್ಲಿ ಮತ್ತು ಯಂಗ್ಸ್ಟರ್ ಎರಡೂ ಏಜ್ ಗ್ರೂಪಲ್ಲಿ ಮೆಮೊರಿದು ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಏನಾದರೂ ನಮಗೆ ಡೀಟೇಲಾಗಿ ಹೇಳ್ಕೊಡ್ತೀರಾ? ಓಕೆ, ಈಗ ಇತ್ತೀಚೆಗೆ ಇದು ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ ಅನ್ನೋದು ಸ್ವಲ್ಪ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಅದರಲ್ಲಿ ಮೇನ್ಲಿ ಏನಾಗುತ್ತೆ, ಅವರಿಗೆ ಎಲ್ಲ ನೆನಪೋದಂಗೆ ಆಗೋದು, ಫರ್ಗೆಟ್ಫುಲ್ನೆಸ್ ಅಂತ ಹೇಳ್ತೀವಲ್ಲ ಅದು ಆಗಲಿ, ಡಿಸ್ಓರಿಯೆಂಟೇಷನ್ ಆ್ಯಂಡ್ ಡಿಫಿಕಲ್ಟಿ ಇನ್ ಫೋಕಸಿಂಗ್ ಅಂತ ಹೇಳ್ತೀವಿ. ಅಂದರೆ ಏನೋ ಒಂದು ಅವ್ರು ವರ್ಕ್ ಮಾಡಬೇಕು ಅಂದರೂ ಕೂಡ ಅಷ್ಟು ಫೋಕಸ್ಡ್ ಆಗಿ ಮಾಡೋಕ್ಕಾಗದೇ ಇರೋದು, ಇಲ್ಲಾಂದರೆ ಸ್ಟ್ರಗ್ಲಿಂಗ್ ಟು ರೀಕಾಲ್ ದ ಥಿಂಗ್ಸ್ ಆರ್ ಸ್ಟ್ರಗ್ಲಿಂಗ್ ಇನ್ ಲರ್ನಿಂಗ್ ನ್ಯೂ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಅಂದರೆ ಹೊಸದನ್ನು ಕಲಿಯೋಕ್ಕೆ ತುಂಬ ಒದ್ದಾಡೋದು, ಅಷ್ಟು ಫೋಕಸ್ಡ್ ಆಗಿ ಕಲಿಯೋಕ್ಕಾಗದೇ ಇರೋದು, ಇವೆಲ್ಲ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ದೀವಿ. ಇಂಥ ಸಿಚುವೇಷನಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಇವೆಲ್ಲದಕ್ಕೆ ಏನಾದರೂ ರಿವರ್ಸಿಬಲ್ ರೀಸನ್ಸ್ ಏನಾದರೂ ಇದಾವ ಅಂತ ನೋಡಬೇಕು. ಅದಕ್ಕೆ ನೆನ್ಪಿಡೋಕ್ಕೆ ABCDE ಅಂತ ಹೇಳ್ತೀವಿ ನಾವು. ಈಗ ಎ ಅಂದರೆ ಏನು, ಆಲ್ಕೋಹಾಲ್ ಆ್ಯಂಡ್ ಒಂದು ಡ್ರಗ್ ಬರುತ್ತೆ ಆ್ಯಂಟಿಕೋಲಿನರ್ಜಿಕ್ಸ್ ಅಂತ. ಸೊ ಅದು ಯೂಸೇಜ್ ಇದ್ದಾಗ ಮೆಮೊರಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ B ಅಂದರೆ B12 ಡೆಫಿಷಿಯನ್ಸಿ, ವಿಟಮಿನ್ B12 ಡೆಫಿಷಿಯನ್ಸಿ. C ಅಂದರೆ ಕ್ರೆಟಿನಿಸಮ್ ಅಂತೀವಿ, ಅಂದರೆ ಥೈರಾಯ್ಡ್ ರಿಲೇಟೆಡ್, ಅಂದರೆ ಹೈಪೋಥೈರಾಯ್ಡಿಸಮ್ ಇದ್ದಾಗಲೂ ಈ ಥರ ಮೆಮೊರಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. D ಅಂದರೆ ಡಿಪ್ರೆಷನ್. ಸ್ಪೆಷಲಿ ಈಗ ಎಲ್ಡರ್ಲೀಸ್ ಇರ್ತಾರಲ್ಲ, ಅವರು ತುಂಬ ಈಗ ಏನು ಲೋನ್ಲಿ ಟೈಮ್ ಜಾಸ್ತಿ ಕಳೀತಿರ್ತಾರೆ. ಸೊ ಅವರಲ್ಲಿ ಡಿಪ್ರೆಷನ್ ಒಂದು ಮೇಜರ್ ಪ್ರಾಬ್ಲಮ್ ಇರುತ್ತೆ. ಅದರಿಂದಾಗಿ ಅವ್ರದ್ದು ಮೆಮೊರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಡಿಪ್ರೆಷನ್ ಆಗಲಿ ಅಥವಾ ಅದರ್ ಎಮೋಷ್ನಲ್ ಪ್ರಾಬ್ಲಮ್ಸ್ ಲೈಕ್ ಸ್ಟ್ರೆಸ್ ಆಗಲಿ, ಇವೆಲ್ಲನೂ ಮೆಮೊರಿಗೆ ಪ್ರಾಬ್ಲಮ್ ಮಾಡುತ್ತೆ. ಇದು D ಫಾರ್ ಡಿಪ್ರೆಷನ್ ಅಂತ ಆಯಿತು. E ಅಂದರೆ ಇಯರ್ ಮತ್ತು ಐಸ್ ಪ್ರಾಬ್ಲಮ್. ಈಗ ಸ್ಪೆಷಲಿ ಮತ್ತೆ ಎಲ್ಡರ್ಲೀಸಲ್ಲಿ ಏನಾಗುತ್ತೆ, ಅವರಿಗೆ ಕಿವಿ ಹಿಯರಿಂಗ್ ಅಷ್ಟು ಸರಿಯಾಗಿ ಇಲ್ಲದೇ ಇರೋ ರೀಸನಿಂದಾಗಿ ಅವರಿಗೆ ಥಿಂಗ್ಸ್ನ ಮೆಮೊರೈಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿರ್ಬೋದು. ಸೊ ಇವು ಏನಾದರೂ ಇದಾವ ಅಂತ ಫಸ್ಟು ಅಸೆಸ್ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇದ್ರೂ ನಮಗೇನಾದರೂ ಈ ಮೆಮೊರಿನ ಬೂಸ್ಟ್ ಮಾಡ್ಕೊಳೋ ಅಂಥ ಟೆಕ್ನಿಕ್ಸ್ ಹೇಳ್ಕೊಡ್ತೀರಾ? ಶ್ಯೂರ್. ಈಗ ನೋಡಿ, ಮೆಮೊರಿ ಬೂಸ್ಟಿಂಗ್ ಅಂತಂದರೆ ಏನು ಮಾಡ್ಬೋದು ಅಂದರೆ, ಫಸ್ಟು ಈಗ ಸ್ಕ್ರೀನ್ ಸ್ಕ್ರೋಲಿಂಗ್ ಏನಿದೆ ಹ್ಯಾಬಿಟು, ಅದನ್ನು ಕಡಿಮೆ ಮಾಡಬೇಕು, ಆದರೆ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದರಿಂದ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ, ಇದು ಒಂದು. ಸೆಕೆಂಡ್ ಒನ್ ಏನು, ಈಗ ನೀವು ಇಮ್ಯಾಜಿನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಏನು, ಎಲ್ಡರ್ಲಿ ಒಬ್ಬರು ಮನೇಲಿದ್ದಾರೆ ಅಂತ ಅಂದ್ಕೊಳ್ಳಿ. ಅವರು ಎದ್ದ ತಕ್ಷಣ ಏನು ಮಾಡ್ತಾರೆ, ನ್ಯೂಸ್ ಪೇಪರ್ ಓದೋ ಹ್ಯಾಬಿಟ್ ಇರುತ್ತೆ. ಸೊ ಇದನ್ನು ನಾವು ರೀಡಿಂಗ್ ಅಂತೀವಲ್ಲ, ಸೊ ರೀಡಿಂಗ್ ನ್ಯೂಸ್ ಪೇಪರ್ಸು ಅಥವಾ ನಾವೆಲ್ಸು, ಇದರಿಂದನೂ ಮೆಮೊರಿಗೆ ತುಂಬ ಬೂಸ್ಟ್ ಸಿಗುತ್ತೆ ಒಂದು. ಈಗ ಅದೇ ನ್ಯೂಸ್ ಪೇಪರಲ್ಲಿ ಎಷ್ಟೊಂದು ಬ್ರೈನ್ ಗೇಮ್ಸ್ ಅಂತ ನೀವು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಏನು, ಪದಬಂಧ ಇರುತ್ತೆ, ಸುಡೋಕು ಇರುತ್ತೆ, ಕ್ರಾಸ್ ವರ್ಡ್ಸ್ ಅಂತೀವಲ್ಲ, ಈ ಥರದ ಬ್ರೈನ್ ಗೇಮ್ಸ್ ಇರೋ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದ್ರಿಂದನೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಈಗ ನೋಡಿ, ಅವ್ರು ನ್ಯೂಸ್ ಪೇಪರ್ ಓದಿದಾದಮೇಲೆ ಯೂಸಲಿ ಬ್ರೇಕ್ಫಾಸ್ಟಿಗೆ ಹೋಗ್ತಾರಲ್ವ. ಸೊ ನೀವು ಇದರ ರಿಲೇಟೆಡ್ ಏನು ಮೆಮೊರಿ ಎಕ್ಸರ್ಸೈಸ್ ಅಂತ ಒಂದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನು, ನೀವು ಫ್ಯಾಮಿಲಿ ಮೆಂಬರ್ ಜೊತೆ ಕೂತ್ಕೊಂಡು ಲಾಸ್ಟ್ 7 ಡೇಸಲ್ಲಿ ತಿಂದಿರೋ ಮೀಲ್ಸ್ ಏನಿರುತ್ತಲ್ಲ, ಅದನ್ನು ಲಿಸ್ಟ್ ಔಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೀವು ಮಾಡಿ ನೋಡಿ, ತುಂಬ ಕಷ್ಟ ಇರುತ್ತೆ ಇದು ಆ್ಯಕ್ಚುಲಿ. ಲಾಸ್ಟ್ 7 ಡೇಸಲ್ಲಿ ನಾವು ಏನು ತಿಂದಿದ್ದೀವಿ ಅನ್ನೋದು ರೀಕಾಲ್ ಮಾಡೋದೇ ಅಷ್ಟು ಡಿಫಿಕಲ್ಟ್ ಇರುತ್ತೆ. ಸೊ ಇದು ಒಂದು ಮೆಮೊರಿ ಎಕ್ಸರ್ಸೈಸ್ ಅಂತ ಕನ್ಸಿಡರ್ ಮಾಡ್ಬೋದು. ಅದಾದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಈಗ ಅವರು ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಬೋದು. ಅದರ ಅರ್ಥ ಏನು, ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು. ಈಗ ಸ್ಪೆಷಲಿ ಎಕ್ಸರ್ಸೈಸು, ಆಮೇಲೆ ಯೋಗ, ಮೆಡಿಟೇಷನ್ನು ಅಥವಾ ಹೊಸ ಸ್ಕಿಲ್ಸ್ ಆಗಲಿ ಯಾವುದೋ ಒಂದು, ಇವೆಲ್ಲ ಕಲಿಯೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಈಗ ಹೊಸ ಚಾಲೆಂಜಸ್ ಆ್ಯಂಡ್ ನ್ಯೂ ಲರ್ನಿಂಗ್ಸ್ ಏನಿದೆಯಲ್ಲ, ಇದರಿಂದ ನಮ್ಮದು ನ್ಯೂರೋಪ್ಲಾಸ್ಟಿಸಿಟಿ ಅಂತೀವಿ, ಅದು ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್. ಇದಾದಮೇಲೆ ನೀವು ಏನು ಇಮ್ಯಾಜಿನ್ ಮಾಡ್ಬೋದು, ಅವ್ರು ಕೆಲಸ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಾರಲ್ಲ, ಸೊ ಅವರಿಗೆ ಸ್ವಲ್ಪ ಏನು ರಿಲ್ಯಾಕ್ಸೇಷನಿಗೆ ಅಂತ ಮ್ಯೂಸಿಕ್ ಥೆರಪಿ ಅಂತ ಇಮ್ಯಾಜಿನ್ ಮಾಡ್ಬೋದು. ಈಗ ಮ್ಯೂಸಿಕ್ ಥೆರಪಿಯಿಂದ ಬ್ರೈನ್ ಸ್ಟಿಮ್ಯುಲೇಷನ್ ಆಗುತ್ತೆ ಅಂತ ತುಂಬ ಸ್ಟಡೀಸು ಪ್ರೂವ್ ಮಾಡಿದೆ. ಸೊ ಇವೆಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮೆಮೊರಿ ಬೂಸ್ಟ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಯಾವಾಗ ನಾವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು? ಇದು ಕೂಡ ಇಂಪಾರ್ಟೆಂಟ್. ಸಪೋಸ್ ಮೆಮೊರಿ ಲಾಸ್ ಏನಾದರೂ ಸಡನ್ನಾಗಿ ಆದರೆ ಆವಾಗ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೆ ಮೆಮೊರಿ ಲಾಸ್ ಎಷ್ಟಿದೆ ಅಂದರೆ ಅವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಅದಕ್ಕೂ ತುಂಬ ಎಫೆಕ್ಟ್ ಆಗ್ತಿದೆ ಅಂದರೆ ಆವಾಗ ಕನ್ಸಲ್ಟ್ ಮಾಡಬೇಕು. ಅಥವಾ ಆ ಮೆಮೊರಿ ಲಾಸ್ ಜೊತೆಗೇ ಅದರ್ ಪ್ರಾಬ್ಲಮ್ಸ್ ಆಫ್ ಸ್ಪೀಚ್, ಫಾರ್ ಎಕ್ಸಾಂಪಲ್ ಅದಕ್ಕೆ ನಾವು ಎಫೇಸಿಯಾ ಅಂತೀವಿ, ಇಲ್ಲಾಂದರೆ ಈಗ ಐಡೆಂಟಿಫಿಕೇಷನ್ ಪ್ರಾಬ್ಲಮ್ಸ್, ಅದಕ್ಕೆ ಎಗ್ನೋಸಿಯಾ ಅಂತ ಕರಿತೀವಿ. ಈ ಥರದ್ದು ಏನಾದರೂ ಸಿಂಪ್ಟಮ್ಸ್ ಏನಾದರೂ ಬಂದರೆ ಆವಾಗ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.